ಗೆಜ್ಜೆನಾದ ತಾಕಿದೆ ನಮ್ಮ ಮಣ್ಣಿಗೀಗ. ಎದ್ದು ನಿಂತು ಬರುವ ಸೂರ್ಯ ಕಿರಣವೇ ನೀನು ಆದೆ ಈಗ. ಸಮುದ್ರದನಿದು ತಾನೆ ಹುಡುಕ ಹೊರಟಿದೆ ಅಂತರ್ಜಲವನೇ. ಶಿರಸ್ಸಿನಿಂದ ಶಿವನ ಗಂಗೆ ಮುಟ್ಟಿದೆ ನಮ್ಮ ನೆಲವನೇ. ನಡೆಯೋ 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 ನಿನಾದವ ಕೇಳಿ ನೀನು ನಡೆಯೋ. ಈ ಯುದ್ಧವು ಗೆಲುವು ಕಾಣುವುದು ಜಯವು ಮೊಳಗುವುದು ನೀನೆ ಸಿಂಹ ಪಡೆಯೋ. ನಡೆಯೋ 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 ನಿನಾದವ ಕೇಳಿ ನೀನು ನಡೆಯೋ. ಈ ಯುದ್ಧವು ಗೆಲುವು ಕಾಣುವುದು ಜಯವು ಮೊಳಗುವುದು ನೀನೆ ಸಿಂಹ ಪಡೆಯೋ. ಗಣವೇ ಋಷಿ ಗುಣವೇ ನಿನ್ನೊಳಗಣಗಿದೆ ನೀ ಸಾಗೋ. ಅಡೆ ಗಣಿಸದಿರು ನೀ ಗಜಗಣವೇ ಛಲದೀನು. ನಡೆಯೋ 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 ನಿನಾದವ ಕೇಳಿ ನೀನು ನಡೆಯೋ. ಈ ಯುದ್ಧವು ಗೆಲುವು ಕಾಣುವುದು ಜಯವು ಮೊಳಗುವುದು ನೀನೆ ಸಿಂಹ ಪಡೆಯೋ. ನಡೆಯೋ 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 ನಿನಾದವ ಕೇಳಿ ನೀನು ನಡೆಯೋ. ಈ ಯುದ್ಧವು ಗೆಲುವು ಕಾಣುವುದು ಜಯವು ಮೊಳಗುವುದು ನೀನೆ ಸಿಂಹ ಪಡೆಯೋ. ಕಲ್ಲು ಕಲ್ಲು ಗೆಜ್ಜೆನಾದ ತಾಕಿದೆ ನಮ್ಮ ಮಣ್ಣಿಗೀಗ. ಎದ್ದು ನಿಂತು ಬರುವ ಸೂರ್ಯ ಕಿರಣವೇ ನೀನು ಆದೆ ಈಗ. ಸಮುದ್ರದನಿದು ತಾನೆ ಹುಡುಕ ಹೊರಟಿದೆ ಅಂತರ್ಜಲವನೇ. ಶಿರಸ್ಸಿನಿಂದ ಶಿವನ ಗಂಗೆ ಮುಟ್ಟಿದೆ ನಮ್ಮ ನೆಲವನೇ. ಕುಡುಗೋಲಿಟ್ಟರು ನಗುತ್ತಾಳೆ ನಮ್ಮಮ್ಮ 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 ನಮ್ಮಮ್ಮ. ಭೂಮಿ ತಾಯಮ್ಮ ಭೂಮಿ ತಾಯಮ್ಮ. ನಮ್ಮಮ್ಮ 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 ನಮ್ಮಮ್ಮ. ಭೂಮಿ ತಾಯಮ್ಮ ಭೂಮಿ ತಾಯಮ್ಮ. ಈ ಸುಗ್ಗಿ ತಂದವಳಾರಮ್ಮ ಈ ಹುಗ್ಗಿ ತಂದವಳಾರಮ್ಮ. ಅಂಬಲಿ ತಂದವಳಾರಮ್ಮ ಈ ಗೋಕುಳಿ ತಂದವಳಾರಮ್ಮ. ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ. ನಮ್ಮಮ್ಮ 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 ನಮ್ಮಮ್ಮ. ಭೂಮಿ ತಾಯಮ್ಮ ಭೂಮಿ ತಾಯಮ್ಮ. ನಮ್ಮಮ್ಮ ನಮ್ಮಮ್ಮ ಭೂಮಿ ತಾಯಮ್ಮ ಭೂಮಿ ತಾಯಮ್ಮ. ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿಯಾಡುವಾಗ. ರೈತ ನಮ್ಮ ತಾಯಿಯಂತೆ ಅವನಾಸ್ತಿ ನೇಗಿಲು ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ತಾಯಿಗಳು. ನಮ್ಮ ಸಂತೋಷ ನಮ್ಮ ನಂದ. ಈ ಹಸಿರಿನ ಜೊತೆಗೆ ಈ ಹಸಿರಿನ ಒಳಗೆ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಪೂರವಿಯ ಜನ್ಮದಿನ.
ಅಂತ ತಲೆ ಮರ್ಸ್ಕೊಂಡು ನೋಡ್ಬೇಕು ಅಂತಿದ್ಯಾ? ನೀವ್ ಇಟ್ಟಿರೋ ಜವಾನ್ ನಾವು ನಿಮ್ ಮನೆ ಗಂಟೆ ಬರ್ಬೇಕೇನು? ಸಾಲ ಮಾಡ್ಬೇಕಂದ್ರೆ ನಾಯಿ ತರ ಬ್ಯಾಂಕ್ ಹತ್ರ ಇರ್ತೀರಾ? ಅದೇ ಸಾಲ ತೀರ್ಸ್ಬೇಕಾದ್ರೆ ನಿಯತ್ತೇ ಇರಲ್ಲ ನಿಮ್ ಹತ್ರ. ಇನ್ನು 15 ದಿವಸದಲ್ಲಿ ಸಾಲ ತೀರ್ಸಿಲ್ಲ ಅಂದ್ರೆ ಮಗನೇ ನಿನ್ ಮನೆ ಜಮೀನ್ ಹರಾಜ್ ಹಾಕ್ಸ್ಬಿಡ್ತೀನಿ. ಸರ್ ಏನೋ ಸಾಲ ಮಾಡಿ ವ್ಯವಸಾಯ ಮಾಡಿ ಬದುಕೋಣ ಅಂತ 2 ಲಕ್ಷ ರೂಪಾಯಿ ಸಾಲ ಮಾಡಿ ಸರ್ ಟೈಮ್ ಸರಿಯಾಗಿ ತೀರ್ಸಿಲ್ಲ ಅಂತ ಹರಾಜ್ ಹಾಕ್ತೀನಿ ಅಂತಿರಲ್ಲ ಸರ್. ಅವ್ನ ಯಾವ ದೊಡ್ಡ ಮನುಷ್ಯನವನಲ್ಲ ಸರ್. 9,000 ಕೋಟಿ ಸಾಲ ಮಾಡಿ ದೇಶ ಬಿಟ್ಟು ಹೋಗ್ಬಿಟ್ಟವನಲ್ಲ ಸರ್. ಅವನೇನ್ ಸರ್ ಮಾಡಕ್ಕಾಗಿದೆ ನಿಮ್ ಕೈಯಲ್ಲಿ? ನಿನ್ ಯಾಕೆ ನೀನ್ ಮಾಡಿರೋ ಸಾಲ ತೀರ್ಸಯ್ಯ ಮೊದ್ಲು. ನನ್ನ ಹತ್ರ 1 ರೂಪಾಯಿ ಇಲ್ಲ ಸರ್. ಯಾವ್ದಾರ ದುಡ್ಡು ಬಂದ್ರೆ ನಾನೇ ಬಂದು ತೀರ್ಸ್ತೀನಿ ನಡೀರಿ ಸರ್. ಬ್ಯಾಂಕ್ ನಿಮ್ ಮಾವನ್ ಮನೆ ಅನ್ಕೊಂಡಿದ್ದೀಯೇನು? ನೀನ್ ಇಷ್ಟ ಬಂದ್ ತಂದ್ ಕಟ್ಟಕ್ಕೆ. ಇನ್ 15 ದಿವಸದಲ್ಲಿ ಸಾಲ ತೀರ್ಸಿಲ್ಲ ಅಂದ್ರೆ ಟೋಟಲ್ ಫ್ಯಾಮಿಲಿ ಬೀದಿಗೆ ಬಂದ್ಬಿಡ್ತೀರಾ. ಇದೇ ಲಾಸ್ಟ್ ವಾರ್ನಿಂಗ್, ಅರ್ಥ ಆಯ್ತಾ? ನೀರು 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 ರೈತು ಕಂಟ ನೀರು చూడనైన చూడరెవ్వరు గుండెలన్ని బీడు ఆశలన్ని మోడు ఆదరించు నాథుడెవ్వరు నీరు చూడనైన చూడరెవ్వరు. ಇನ್ 15 ದಿವಸದಲ್ಲಿ ಸಾಲ ತೀರ್ಸಿಲ್ಲ ಅಂದ್ರೆ ಟೋಟಲ್ ಫ್ಯಾಮಿಲಿ ಬೀದಿಗೆ ಬಂದ್ಬಿಡ್ತೀರಾ. ಇದೇ ಲಾಸ್ಟ್ ವಾರ್ನಿಂಗ್. ಭೂಮಿ ತಾಯಿಯ ಋಣವ ಮರೆತೆ ಮಣ್ಣಿನ ಮಗನು ನೀನು. ಸಾಲದ ಶೂಲವು ಹಿರಿಯರ ಮಾತು ಅರಿಯಲಿಲ್ಲ ನೀನು. ಸಾಲದ ಶೂಲವು ಹಿರಿಯರ ಮಾತು ಅರಿಯಲಿಲ್ಲ ನೀನು. ಅರಿಯಲಿಲ್ಲ ನೀನು. ಅರಿಯಲಿಲ್ಲ ನೀನು. ಅನ್ನದಾತ 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 ಅನ್ನದಾತ. ರೈತನ ಆತ್ಮಹತ್ಯೆ ನಡೆದಿದೆ. ಮೊದಲ ಸತ್ತ ರೈತನ ಆತ್ಮದ ಪ್ರಶ್ನೆಗೆ ಉತ್ತರ ಕೊಡಿಸಿ, ಆಮೇಲೆ ಬದುಕಿರೋ ನಿಮ್ಮ ಆತ್ಮಕ್ಕೆ ಉತ್ತರ ಕೊಟ್ಕೋರಿ. ನಾನೇನಾದ್ರೂ ರೈತನ ಸಾಯಿ ಅಂತ ಹೇಳಿದ್ದೇನಪ್ಪ? ತಪ್ಪು ಸರ್. ಭಾರತದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದು ನಾವೆಲ್ಲ ಮಾನವೀಯತೆ ಇರೋ ಮನುಷ್ಯರು ಅಂತ. ಪಾಪ ಅವ್ರಿಗೇನ್ ಗೊತ್ತು ಸರ್, ಇವತ್ತು ನಮ್ಮಲ್ಲಿ ಮಾನವೀಯತೆನೆ ಸತ್ತೋಗಿರುತ್ತೆ ಅಂತ. ನಿಮಗಿಂತ 10ರಷ್ಟು ದೇಶಾಭಿಮಾನ ನಮಗೂ ಐತಿ. ದೇಶಕ್ಕೋಸ್ಕರ ರಕ್ತನೂ ಕೊಡ್ತೀವಿ, ಪ್ರಾಣನೂ ಕೊಡ್ತೀವಿ ರೀ. ಸಬಾಷ್. ಏನ್ ಹೇಳಿದ್ರಿ ಸರ? 10,000 ಕೋಟಿ ಸಾಲ ಮಾಡಿರೋ ಒಬ್ಬ ಬಿಯರ್ ಫ್ಯಾಕ್ಟರಿ ಓನರ್ ಸುಮ್ಮನೆ ಬಿಟ್ಬಿಡ್ತೀರಾ? 1,000 ರೂಪಾಯಿ ಸಾಲ ಮಾಡಿರೋ ರೈತ ಸ್ವಲ್ಪ ಟೈಮ್ ಕೊಡಿ ಸ್ವಾಮಿ ಅಂದ್ರೆ ಅವನ ಜೀವನನೇ ಇಂಡಿಯಾ ಅವನು ನೇಣ ಹಾಕೊಳ್ಳೋ ತರ ಮಾಡ್ತೀರಾ. ನೀವೆಲ್ಲ ಬಡ ರೈತರ ಮೇಲೆ ಆಣೆ ಪ್ರಮಾಣ ಮಾಡಿ ಮಾಡಿ ಮಾಡಿನೇ ಇವತ್ತು ರೈತರ ಆತ್ಮಹತ್ಯೆ ಸಂಖ್ಯೆ ಜಾಸ್ತಿ ಆಗೋಯ್ತು. ನೀವು ನಿಮ್ಮ ಮಕ್ಕಳಿಗೋಸ್ಕರ ಸಿನಿಮಾ ಮಾಡೋ ದುಡ್ಡನ್ನ ರೈತರು ಕೊಟ್ಟಿದ್ರೆ ಎಷ್ಟೋ ಜನ ರೈತರು ಸಾಲ ತೀರೋಗ್ತಾ ಇತ್ತು. ಹೇಳೋದೆಲ್ಲ ವಿಚಾರ ಮಾಡೋಂಥದ್ದೇ, ಆದ್ರೆ ಇದರಿಂದ ಬದಲಾವಣೆ ಆಗುತ್ತೆ ಅಂತೀರಾ? ಯಾಕಾಗಲ್ಲ ಸರ್? 1857ರಲ್ಲಿ ಮಂಗಲ್ ಪಾಂಡೆ ಹಚ್ಚಿದ ಸ್ವಾತಂತ್ರ್ಯದ ಕಿಚ್ಚು 1947ರಲ್ಲಿ ಒಬ್ಬ ಮಹಾತ್ಮನ ಮೂಲಕ ನಮಗ್ ಸಿಗುತ್ತೆ. ಇವತ್ತು ನಾವು ಹೆಜ್ಜೆ ಇಟ್ಟಿದೀವಿ. ಇದರಿಂದ 1% ಬದಲಾವಣೆ ಆದ್ರೂ ಅದು ಬದಲಾವಣೆ. ಆವ ಬದಲಾಗಬೇಕು, ಇವ ಬದಲಾಗಬೇಕು ಅನ್ನೋದನ್ನ ಬಿಟ್ಟು ಮೊದಲು ನಾವು ಬದಲಾಗಬೇಕು. ನಮ್ಮ ದೇಶದ ಫ್ಯೂಚರ್ ಬ್ರೈಟ್ ಆಗಿರ್ಬೇಕು ಅಂದ್ರ ಭಾವೈಕ್ಯತೆ ಮಾತ್ರ ಅಲ್ರಿ ಸರ,
ಅದ್ರ ಜೊತೆ ಮಾನವೀಯತೆನೂ ಇರ್ಬೇಕು. ನಾವೆಲ್ಲ ಕೂಡಿ ನಡೆದರ ಕೂತ್ ಜಮೇಗಾರ